ಮಕ್ಕಳಿಲ್ಲಿ ಕೇಳ್ತಾ ಇರೋದು ಒಂದ್ಸರಿ ಯೂಸ್ ಮಾಡಲಿಕ್ಕೆ ಕೊಡಿ ಅಂತ. Something, it is so deep connection, kind of love, emotions, strong emotions will be in like dark colors. ಎಲ್ಲರೂ ಕಬ್ಬನ್ ಪಾರ್ಕ್ನ ಫ್ಲವರ್ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಜುವಲ್ಸ್ ಇದೆ, ಸ್ವಲ್ಪ ನೋಡ್ಕೊಂಡು ಬನ್ನಿ. ನಾನಿವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಯಿಂದ ಕಬ್ಬನ್ ಪಾರ್ಕ್ ಗೇಟ್ ಕಡೆಗೆ ಹೋಗ್ತಾ ಇದ್ದೀನಿ. ನೀವಿಲ್ಲಿ ಈ ಕಡೆ ಈ ಒಂದು ರೋಡ್ನ ವಿಜುವಲ್ಸ್ ಎಲ್ಲ ನೋಡ್ಬೋದು. ಇಲ್ಲೆಲ್ಲ ಸ್ವಲ್ಪ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್ ಮತ್ತು ಹೈಕೋರ್ಟ್ ಎಲ್ಲ ಹತ್ತಿರದಲ್ಲಿರೋದ್ರಿಂದ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಎಲ್ಲೂ ಪ್ಲಾಸ್ಟಿಕ್ ಏನು ಯೂಸ್ ಮಾಡೋ ಥರ ಇರೋದಿಲ್ಲ. ಮತ್ತು ಎಲ್ಲ ಕಡೆ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಪ್ಲಾಸ್ಟಿಕ್ಗಳನ್ನೆಲ್ಲ ಈ ಒಂದು ರೋಡಲ್ಲಿ ಯೂಸ್ ಮಾಡೋದು, ಇಲ್ಲಿ ರೋಡ್ ಸೈಡಲ್ಲಿ ವೆಹಿಕಲ್ಗಳನ್ನ ಬೇಕಾಬಿಟ್ಟು ನಿಲ್ಲಿಸ್ಕೊಳ್ಳೋದು ಆ ರೀತಿ ಏನೂ ಇರೋದಿಲ್ಲ. ತುಂಬ ಫಾಸ್ಟಾಗಿ ಬಂದು ನಿಮಗೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಡೇಸ್ ಆಫ್ ಬೆಂಗಳೂರನ್ನ ಇವತ್ತೊಂದು ಸ್ಪೆಷಲ್ ವೀಡಿಯೋಗೆ ಎಲ್ಲರನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾರ್ಮಲಿ ನಮ್ಮ ಬೆಂಗಳೂರಿನಲ್ಲಿ 2 ಮೇಜರ್ ಪಾರ್ಕ್ಗಳಿದೆ. ಸ್ವಲ್ಪ ಫ್ರೀಯಾಗಿ ಮಿನಿಮಮ್ ಒಂದು 200-300 ಎಕರೆ ಥರ ಒಂದು ದೊಡ್ಡ ಪಾರ್ಕ್ ಅಂತ ಏನಾದರೂ ಇದ್ದರೆ ಅದು ನಮ್ಮ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್. ಎಲ್ಲ ರಾಷ್ಟ್ರೀಯ ಹಬ್ಬದಲ್ಲೂ ನಮ್ಮ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾನೇ ಇರುತ್ತೆ. ಆದರೆ ಕಬ್ಬನ್ ಪಾರ್ಕ್ ಏನಿದೆ ಇದು ಸಿಟಿ ಒಳಗಡೆ ನಮ್ಮ ವಿಧಾನಸೌಧ ಏನಿದೆ ಅದರದ್ದು ಆಪೋಸಿಟಲ್ಲೇ ಇರೋದು. ಮತ್ತು ಈ ಕಬ್ಬನ್ ಪಾರ್ಕ್ ಬೇರೆ ರಸ್ತೆಗಳನ್ನೆಲ್ಲ ಇದ್ರೊಳಗಡೆಯಿಂದ ಕನೆಕ್ಟ್ ಮಾಡ್ಕೊಂಡಿದೆ. ನಾರ್ಮಲ್ ಟೈಮಲ್ಲಿ ನಮಗೆ ಇದರೊಳಗಡೆಯಿಂದ ವೆಹಿಕಲ್ ಜೊತೆಗೆ ಓಡಾಡ್ಬೋದು. ಇವಾಗ ವಿಧಾನಸೌಧದಿಂದ ನಮಗೆ ಮಲ್ಯ ಹಾಸ್ಪಿಟಲ್ ಏನಿತ್ತು ಇಲ್ಲಿಗೆ ಹೋಗೋದಾದರೆ ಈ ಥರ ಒಂದು 2-3 ರೋಡ್ಗಳು ಇದ್ರೊಳಗಡೆಯಿಂದ ಕನೆಕ್ಟ್ ಆಗುತ್ತೆ. ಹಾಗಾಗಿಬಿಟ್ಟು ಈ ಒಂದು ಪಾರ್ಕ್ ತುಂಬ ಸ್ಪೆಷಲ್ಲು. ಮತ್ತು ತುಂಬ ದೊಡ್ಡಕ್ಕೆ ಇಲ್ಲಿ ಇವೆಂಟ್ಗಳೇನು ನಡೆಯೋದಿಲ್ಲ. ಯಾಕಂತೇಳಿದರೆ ವೆಹಿಕಲ್ಗಳೂ ಒಳಗಡೆ ಓಡಾಡೋದ್ರಿಂದ, ಹೈಕೋರ್ಟ್ ಇಲ್ಲಿ ಹತ್ತಿರದಲ್ಲಿರೋದ್ರಿಂದ ಮತ್ತು ವಿಧಾನಸೌಧ ಹತ್ತಿರದಲ್ಲಿರೋದ್ರಿಂದ ತುಂಬ ಕ್ರೌಡನ್ನು ಮಾಡ್ತಾ ಇರಲಿಲ್ಲ. ಆದರೆ ಇದು ತುಂಬ ವರ್ಷಗಳ ನಂತರ ಫಸ್ಟ್ ಟೈಮ್ ಇಲ್ಲೊಂದು ಫ್ಲವರ್ ಶೋ ನಡೀತಾ ಇದೆ. ಈ ಫ್ಲವರ್ ಶೋನಂತೂ ದಯವಿಟ್ಟು ನೀವು ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ನಾನಿವಾಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ. ಇನ್ನೂ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಬಟ್ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತೇಳಿದರೆ ಇವತ್ತಿಂದ ಸ್ಟಾರ್ಟ್ ಇದೆ. ನವೆಂಬರ್ 27ರಿಂದ ಡಿಸೆಂಬರ್ 7 ತನಕ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಈ ಒಂದು ಇವೆಂಟನ್ನು ನೀವು ಏನಕ್ಕೆ ನೋಡಲೇಬೇಕು ಅಂತೇಳಿದರೆ ನಮ್ಮ ಲಾಲ್ಬಾಗಿನ ತುಂಬ ಸ್ಪೆಷಲ್ಲಾಗಿ ಈ ಒಂದು ಇವೆಂಟನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಫ್ಲವರ್ ಅರೇಂಜ್ಮೆಂಟ್ಸ್ ಏನು ಕಾಣಿಸ್ತಾ ಇದೆ ಇದೆಲ್ಲ ಒರಿಜಿನಲ್, ಯಾವುದು ಆರ್ಟಿಫಿಷಿಯಲ್ ಇರೋದಿಲ್ಲ. ಕಬ್ಬನ್ ಪಾರ್ಕ್ ಫ್ಲವರ್ ಶೋನ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ ಇಲ್ಲಿ ಏಜ್ ಆದವ್ರಿಗೆಲ್ಲ ಓಡಾಡಲಿಕ್ಕೆ ಅಂತ ಒಂದು ಗಾಡಿ ಇರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ಈ ತೆಂಗಿಂದು ಗರಿ ಏನಿದೆ ಅದರಲ್ಲಿ ಡಿಸೈನ್ ಮಾಡಿಬಿಟ್ಟು ಟೋಟಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ.
ಇದು ಆ್ಯಕ್ಚುಲಿ ಪ್ಯಾಕೇಜ್ ಏನೋ ಇರಬೇಕು ಅನಿಸುತ್ತೆ. ಇದು ನಾರ್ಮಲಿ ಏನಾದರೂ ಓಡಾಡಲಿಕ್ಕಾಗಲ್ಲ ಏಜ್ ಆಗಿರೋರಿಗೆಲ್ಲ ಈ ರೀತಿಯಾಗಿ ಫುಲ್ಲು ಕಬ್ಬನ್ ಪಾರ್ಕ್ ರೌಂಡ್ ಆಪ್ಷನ್ ಕೊಡ್ತಾರೆ ಇದರಲ್ಲಿ. ಮತ್ತು ಇನ್ನೊಂದು ಸ್ಪೆಷಲ್ ಪಾಯಿಂಟ್ ಏನು ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಯಾವುದು ಆರ್ಟಿಫಿಷಿಯಲ್ ಅಂತೂ ಇಲ್ಲವೇ ಇಲ್ಲ. ಎಲ್ಲ ನ್ಯಾಚುರಲ್ ಫ್ಲವರಿಂದನೇ ಮಾಡಿರೋದು. ಯಾವುದೇ ಒಂದು ವಸ್ತು ಕೂಡ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇರೋದಿಲ್ಲ. ಇಲ್ಲಿ ಇವಾಗ ನಿಂತಿರೋ ಆನೆಗಳು ಕೂಡ ಪಕ್ಕಾ ಒರಿಜಿನಲ್ಲೇ ಇರೋದು. ನೀವು ಕಬ್ಬನ್ ಪಾರ್ಕ್ ಫೆಸ್ಟಿವಲ್ ಅಥವಾ ಫ್ಲವರ್ ಶೋ ಏನಿದೆ, ಇದಕ್ಕೆ ನೀವು ತುಂಬ ಫಾಸ್ಟಾಗಿ ಬೇಗ ಬಂದುಬಿಟ್ಟು ಬರಲೇಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಂದು ಆನೆ ರೆಡಿಯಾಗಿದೆ ನೋಡಿ. ಯಾವ ರೀತಿ ಇದೆ ಅಂದರೆ ಫುಲ್ಲು ವೆಜಿಟೇಬಲಿಂದನೇ ಮಾಡಿರೋದು. ಇಲ್ಲಿ ಇವ್ರಿಗಿರೋ ಒಂದು ದೊಡ್ಡ ಟಾಸ್ಕ್ ಅಂದರೆ ಡಿಸೆಂಬರ್ 7 ತನಕ ಇದನ್ನು ನಿಲ್ಲಿಸೋದು. ಅದೇ ವೆರಿ ಇಂಪಾರ್ಟೆಂಟ್. ಅದನ್ನು ಪಕ್ಕ ನಿಲ್ಲಿಸ್ತಾರೆ. ಆ ರೀತಿಯ ಮ್ಯಾನೇಜ್ಮೆಂಟ್ ಇಲ್ಲಿರುತ್ತೆ. ಆ ಥರ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಎಲ್ಲೂ ಒಳಗಡೆ ಹೋಗಲಿಕ್ಕೆ ಆಪ್ಷನ್ ಇರೋದಿಲ್ಲ. ಬಟ್ ಇದನ್ನು ಹತ್ತಿರದಿಂದ ಕಣ್ಣಲ್ಲಿ ನೋಡೋದಿದೆಯಲ್ಲ, ಅದೇ ತುಂಬ ಸ್ಪೆಷಲ್. ಕಬ್ಬನ್ ಪಾರ್ಕ್ ಅಥವಾ ಲಾಲ್ಬಾಗ್ ಎಲ್ಲೇ ನಡೆಯುವಂತಹ ಈ ಫ್ಲವರ್ ಶೋಗಳೇನಿದೆ, ಇಲ್ಲಿ ಯಾವುದೇ ಒಂದು ಹೂಗಳು ಆರ್ಟಿಫಿಷಿಯಲ್ ಇರೋದಿಲ್ಲ. ಎಲ್ಲನೂ ನ್ಯಾಚುರಲ್ ಆಗಿ ಅವ್ರೇನು 10 ದಿನ ಇರುತ್ತೆ ಇಲ್ಲ 15 ದಿನ ಇರುತ್ತೆ, ಅಷ್ಟು ದಿನ ಅವರು ಅದನ್ನು ನೀರು ಹಾಕಿ ಮೇಂಟೈನ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿಗೆ ಬರಬೇಕು ಅಂತ ಹೇಳೋದು. ಈ ಸರಿಯ ಕಬ್ಬನ್ ಪಾರ್ಕ್ ಫ್ಲವರ್ ಶೋನಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸ್ಪೆಷಲ್ ಏನಂತ ಹೇಳಿದರೆ, ಈ ಒಂದು ವಿಷಯಕ್ಕೋಸ್ಕರ ನೀವು ಈ ಒಂದು ಫ್ಲವರ್ ಶೋನ ನೋಡಲೇಬೇಕು, ಬರಲೇಬೇಕು. ಯಾಕಂತೇಳಿದರೆ ಮಿಲ್ಟ್ರಿ ಕ್ಯಾಂಪ್ ಒಳಗಡೆ ನಮ್ಗೆ ಯಾರಿಗೂ ಅಲೌಡ್ ಇರೋದೇ ಇಲ್ಲ. ಬಟ್ ಅವರು ಯೂಸ್ ಮಾಡ್ತಾ ಇರುವಂಥ ಗನ್ ಆಗಿರ್ಬೋದು, ಅವರ ಇಕ್ವಿಪ್ಮೆಂಟ್ಗಳಾಗಿರ್ಬೋದು, ಹೊಸ ಟೆಕ್ನಾಲಜಿಗಳಾಗಿರ್ಬೋದು, ಇದನ್ನೆಲ್ಲ ನಮಗೆ ನೋಡಬೇಕು ಅಂತ ಆದರೆ ಇಲ್ಲಿಗೆ ಬನ್ನಿ. ನಾನು ಸ್ವಲ್ಪ ಅವರ ಗನ್ನುಗಳು ಇದನ್ನೆಲ್ಲ ಇಟ್ಕೊಂಡಿದ್ದಾರೆ, ಇದನ್ನೆಲ್ಲ ನಾನು ತೋರಿಸ್ತೀನಿ ನೋಡಿ. ಬೈನಾಕ್ಯುಲರಿಂದ ಹಿಡಿದು ಅವ್ರು ಯೂಸ್ ಮಾಡುವಂತಹ ಗನ್ನುಗಳಾಗಿರ್ಬೋದು. ಮಕ್ಕಳಿಲ್ಲಿ ಕೇಳ್ತಾ ಇರೋದು ಒಂದ್ಸರಿ ಯೂಸ್ ಮಾಡಲಿಕ್ಕೆ ಕೊಡಿ ಅಂತ. ಸ್ವಲ್ಪ ಹೆಂಗೆ ಯೂಸ್ ಮಾಡೋದು ಅಂತ ನೋಡ್ತಾ ಇಲ್ಲ ಇವ್ರಿಗೆ ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ಸ್ವಲ್ಪ ತೋರಿಸ್ಕೊಡ್ಬೇಕಂತೆ. ಅದನ್ನೇ ಇವ್ರ ಪಾಪ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಏನು ಮಾಡೋದು ಅಂತ. ಈ ಬೈಕನ್ನು ನಮಗಿಷ್ಟ ಹತ್ರದಿಂದ ನೋಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಸಿಗೋದೇ ಇಲ್ಲ. ಅವ್ರೇನಾದರೂ ಹೊರಗಡೆ ಓಡಾಡ್ತಾ ಇರ್ತಾರೆ, ಇಲ್ಲಾಂದರೆ ಅವ್ರದ್ದು ಕ್ಯಾಂಪ್ ಒಳಗಡೆ ಇರುತ್ತೆ. ಈ ಒಂದು ವಿಂಟೇಜ್ ಗಾಡಿ ಏನಿದೆ, ಇದನ್ನು ನಮಗೊಂದು ಒಳ್ಳೆ ಆಪ್ಷನ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಒಂದು ವೆಹಿಕಲ್ನ ನಾವು ಹೊರಗಡೆ ಓಡಾಡುವಾಗ ಈ ಗಾಡಿನ ನೋಡಿದ್ದೀವಿ. ಸಿಗ್ನಲಲ್ಲಿ ಹೋಗ್ತಾ ಇರುತ್ತೆ. ಪಾಪ ಟ್ರೈನಿಂಗ್ ಕ್ಯಾಂಪ್ ಏನಿದ್ದಾರೆ, ಮಿಲ್ಟ್ರಿ ಇರ್ತಾರೆ, ಅವರು ಹೋಗ್ತಾ ಇರ್ತಾರೆ. ಜಸ್ಟ್ ಈ ವೆಹಿಕಲ್ನ ಚೆಸ್ಸಿ ಹೈಟ್ ಒಂದು ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಮಿಲ್ಟ್ರಿಗೋಸ್ಕರನೇ ಸ್ಪೆಷಲಾಗಿ ಮೇಕ್ ಆಗಿರುವಂತಹ ವೆಹಿಕಲ್ಗಳು. ಈ ಸರಿಯ ಫ್ಲವರ್ ಶೋನಲ್ಲಿ ಇನ್ನೊಂದು ಹೈಲೈಟ್ ಏನಂದರೆ NS ಕುಮಾರ್ ಆರ್ಟ್ ಅಂತ ಇವರ ಒಂದು ಪೇಂಟಿಂಗ್ ಆರ್ಟ್ ವರ್ಕ್ ಕೂಡ ಇಲ್ಲಿ ನಡೀತಾ ಇದೆ. ತುಂಬ ಮಕ್ಕಳಿಗೂ ಕೂಡ ಪೇಂಟಿಂಗ್ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಅವರು ತೋರಿಸ್ತಾ ಇರೋದೆಲ್ಲ ಇದೆ ಇಲ್ಲಿ. ಸೆಲ್ಲಿಂಗ್ ಇದೆ ಇದು. ಓಕೆ, ಮಾಡ್ತಾ ಇದ್ದಾರೆ ವರ್ಕ್ಗಳನ್ನ. ಇವತ್ತೊಂದೇ ಇರೋದು ಇದು. ಇದನ್ನೇನಾದರೂ ಬೈ ಮಾಡಬೇಕು ಅಂದರೆ ಏನು ಮಾಡಬೇಕು? ಇವಾಗ ನಿಮ್ದು ಅಲ್ಲ, ಇನ್ ಕೇಸ್ ಇವಾಗ ಇಲ್ಲಿ ಎಲ್ಲರೂ ಬರಲ್ಲ ಇವತ್ತು, ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ 8 ತನಕ ಇದೆ. ಹಾಂ, ಬಟ್ ನಿಮ್ಗೆ ಇವತ್ತು ಒಂದೇ ದಿನ ಇರುತ್ತಾನೆ. ಬಟ್ ಇನ್ ಕೇಸ್ ನಿಮ್ದು ಈ ವರ್ಕ್ನ ಯಾರಾದರೂ ಇಷ್ಟಪಟ್ಟು ತೊಗೊಳ್ಬೇಕು, ಇಲ್ಲ ನಿಮ್ಮ ಹತ್ರ ಬೇರೆ ವರ್ಕ್ಸ್ ಇದೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇದೆಯಾ?
ಹಾಂ ಹೇಳಿ, ನಂಬರ್ ಹೇಳಿ. 79 ನನ್ನ ಕಾಂಟ್ಯಾಕ್ಟ್ ನಂಬರು 7975618653. ಓಕೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಮಾಡಿದ್ರೆ ನನಗೆ ವಾಟ್ಸಪ್ ಮಾಡಿ ಡೀಟೇಲಿಂಗ್ ಎಲ್ಲ ಪ್ರೈಸಿಂಗ್ ಎಲ್ಲ ಕೊಡ್ತೀರಾ? ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. हाँ, किसी ने ऑर्डर ही किया था। अच्छा, वो ये ऑर्डर का है क्या मैडम? इन केस आपका तो आज एक ही दिन रहेगा इधर, जी, तो नेक्स्ट टाइम आपका कुछ ये परचेज करना है या ऑर्डर करना है तो आप, आपका कुछ मेरा कॉन्टैक्ट नंबर- नंबर बोल हाँ। दीजिए आप. 8296191801। ओके, ये नंबर पे कांटेक्ट किया तो आपने जी। पूरा डिटेल देगा, प्राइसिंग जी, भी पल्लवी मिल जाएगा. ओके, थैंक यू. थैंक यू सर। ಟೆನ್ ಡೇಸ್ ನಡೆಯುವಂಥ ಫ್ಲವರ್ ಶೋನಲ್ಲಿ ನಿಮಗೆ ಈ ಆರ್ಟ್ ವರ್ಕ್ಗಳು ಯಾವುದೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. ಇದು ಯಾವುದು ಪ್ರಿಂಟೆಡ್ ಅಲ್ಲ, ಅಷ್ಟು ಹ್ಯಾಂಡಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಅವರೇ ಮಾಡ್ತಾ ಇರೋವಂಥದ್ದು. ಮತ್ತು ಇನ್ನೊಂದು ಏನಂತ ಹೇಳಿದರೆ ನಿಮಗೆ ಇದನ್ನು ಬೈ ಮಾಡಬೇಕು ಅಂದರೆ ಇವತ್ತೇ ಬರಬೇಕಾಗುತ್ತೆ, ನಾಳೆ ಆಪ್ಷನ್ ಇರೋದಿಲ್ಲ, ಇವ್ರು ಇರೋದಿಲ್ಲ. ಸೊ ಇನ್ ಕೇಸ್ ಈ ರೀತಿಯ ವರ್ಕ್ಗಳೇನಾದರೂ ನಿಮಗೆ ಬೇಕು ಅಂತಾದರೆ ನಾನು ಅವ್ರ ಹತ್ರನೇ ಮಾತಾಡಿಸ್ತೀನಿ. ಮೇಡಮ್, ಈ ವರ್ಕ್ ಇವತ್ತೊಂದೇ ದಿನ ತಾನೇ ಇರೋದು? ಹೌದು. ಆ ಥರ ವರ್ಕ್ಗಳೇನಾದರೂ ಯಾರಿಗಾದ್ರೂ ಬೇಕಾಗಿದ್ದರೆ ನೆಕ್ಸ್ಟ್ ಟೈಮ್ ತಗೊಳ್ಳೋದಾದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ರೀಚ್ ಔಟ್ ಮಾಡ್ಬೋದು, madhurya.dwarkanath ಅಂತ ಹೇಳಿ. ಸೊ ಅಲ್ಲಿ ಪೇಜ್ನ ನೋಡಿದ್ರೆ ನಿಮಗೆ ಸಾಕಷ್ಟು ಮಂಡಲ ಆರ್ಟ್ ವರ್ಕ್ಸ್ ಸಿಗುತ್ತೆ, ಅಲ್ಲಿ ಆರ್ಡ್ರ್ ಮಾಡೋದಾದ್ರೆ ಮಾಡ್ಬೋದು. ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ ಎಲ್ಲ ಅದನ್ನೆಲ್ಲ ಇದೆ. ಸೊ ಎಸ್, ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. See, I'm a nature lover as such. So being in Kabban Park is an added advantage. I do live painting also, and I take commission work also. Usually I bring in happiness through art. Yeah. So in case someone want to buy these Yeah. things and Yeah. you available only today, right? No. See, you can connect with me anytime, and I do commission work also. I take orders and do it with specified, what do you say, the size. Some people have a liking for a certain color, so I go with that as well. Is there any Instagram ID or contact Yes, number? my Insta is called Creative Fingers with a K, Kreativ. Yeah. So anybody can approach me on that. Fine. Yeah. I'll mention that one also. Sure. ಆಲ್ರೆಡಿ ರೆಡಿ ಮಾಡಿಟ್ಟಿರೋ ಫೋಟೋಸ್ ಇದೆ, ನಾನು ಅದನ್ನು ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಯಾವುದು ಪ್ರಿಂಟೆಡ್ ಫೋಟೋಸ್ ಅಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ. ಇಲ್ಲಿ ಅವರಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅಷ್ಟು ರಿಯಲಿಸ್ಟಿಕ್ ಆಗಿ ಪೇಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವಾಗ ಒಬ್ಬರು ಮಾತಾಡಿದರು, ಈ ಪೇಂಟಿಂಗ್ ಅನ್ನೋದು ಏನಂತ ಹೇಳಿದರೆ ಅದೊಂದು ಅವ್ರದ್ದೊಂದು ಪ್ಯಾಷನ್ ಅಂತೆ. ಅವರು ಅದರಲ್ಲಿ ಇನ್ವಾಲ್ವ್ ಆದಾಗ ಈ ರೀತಿಯಾಗಿ ಔಟ್ಲುಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಅಷ್ಟೇ, ಇದು ಒಬ್ಬರು ಪೇಂಟ್ ಮಾಡಿರೋದು ಇದು. ಸೊ ಇದರದ್ದು ರಿಯಾಲಿಟಿ ಹೇಗಿದೆ ಅಂತ ಪ್ರಿಂಟರಲ್ಲೂ ಕೂಡ ಇಷ್ಟು ಫಿನಿಶಿಂಗ್, ಇಷ್ಟು ಕ್ಲಾರಿಟಿ ಬರಲ್ಲ ಅಂತ ಅನಿಸುತ್ತೆ, ಅಷ್ಟು ಸೂಪರ್ ಆಗಿದೆ. This is just acrylic on canvas, Okay. and that is sculpture based. Which one? Yeah, this one. You can see this embossing, right? Okay. You can touch and feel here. Yeah, it's embossing actually. So I made it embossing one. Okay. So my theme is like basically I love birds. Okay. So from dark theme, in art language, dark means like something, it is so deep connection, kind of love, emotion, strong emotions will be in like dark colors. Okay. So you can see the hands in this. Yeah, So yeah, it's like invisible hands will be always holding us. Okay. So the bird is like this love, freedom, hope. So it's trying to like A lot of humans means meanings you is know, there. right? Yeah. Will fly from that. And the one I'm doing now, So only you doing birds or? actually you I love the prefer series. birds, yeah. Birds. I like nature. Okay. So here the birds means even at the darkest stage, see, even when we break down, Okay. we should stay for each other, Okay. kind of. Okay. I'm not a professional artist, but I No do for problem. hobby. Someone like, Or else if art related people are here, they can join for Chitrakar. Okay. It is an international art exhibition, Okay. so even they can buy over there. So directly from what is that? NS? NS Kumbar Art Academy. Okay. So we are conducting Chitrakar. Okay. It is an international level Okay. art festival. So across India, anyone can register through online. Okay. Only 30 Chitrakars awards will be there. Oh, super. Okay. Thank you. Thank you. Okay.
ಸೆರಾಮಿಕ್ನ ಪಾಟ್ಗಳು ಕೂಡ ಇದೆ, ತುಂಬಾ ಆಪ್ಷನ್ ಇದೆ ಇದರಲ್ಲಿ. ಸೆರಾಮಿಕ್ಕಿಗಿನ್ನ ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಅದು ಗೊತ್ತಿಲ್ಲ. ಬಟ್ ಸ್ವಲ್ಪ ಸೆರಾಮಿಕ್ಕಿನ್ನ ಸ್ವಲ್ಪ ಹೊರಗಡೆ ಕೋಟಿಂಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಮತ್ತೊಂದು ಸರಿ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಕಬ್ಬನ್ ಪಾರ್ಕಲ್ಲಿ. ಕಬ್ಬನ್ ಪಾರ್ಕ್ ಡೀಟೇಲ್ ಎಲ್ಲ ನಾನು ಆವಾಗಲೇ ಹೇಳಿದೆ. ಕಬ್ಬನ್ ಪಾರ್ಕಿಗೆ ಬಂದರೆ ಇವತ್ತಿಂದ ನವಂಬರ್ 27ರಿಂದ ನಿಮಗೆ ಡಿಸೆಂಬರ್ 7 ಅಥವಾ 8 ತನಕನೂ ಈ ಫ್ಲವರ್ ಶೋ ಇರುತ್ತೆ. ಇಲ್ಲಿ ನಿಮಗೆ ನೋಡಲಿಕ್ಕೆ ನಾನಿವಾಗೆಲ್ಲ ಏನು ವೀಡಿಯೋಸ್ ನೋಡಿದ್ದೀರಾ, ಸೊ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಬರಲಿಕ್ಕೆ ತುಂಬ ಕಂಫರ್ಟಬಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಇವೆಂಟಲ್ಲಿ ಇಲ್ಲಿಂದ ಈ ಕಡೆ ನಿಮಗೆ ಪ್ರಾಡಕ್ಟ್ಗಳು ಕೂಡ ಪರ್ಚೇಸ್ ಮಾಡಲಿಕ್ಕೆ ಸಿಗುತ್ತೆ. ಇಲ್ಲೆಲ್ಲ ಸ್ಟಾಲ್ಸ್ ಇದೆ, ಡ್ರೆಸ್ ಆಗಿರ್ಬೋದು ಅಥವಾ ದೇಸಿ ಗೀ, ಈ ರೀತಿಯ ಹಲವು ಸ್ಟೋರ್ಸ್ಗಳು ಕೂಡ ಇಲ್ಲಿ ಇದೆ. ಬಟ್ ಇನ್ನೂ ಓಪನ್ ಆಗಿಲ್ಲ, ಎಲ್ಲ ಇನ್ನೂ ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಈ ಸಾರಿಯ ಫ್ಲವರ್ ಶೋನಲ್ಲಿ ನಾನು ಆವಾಗಲೇ ಹೇಳಿದೆ, ಸ್ಟೋರ್ಸ್ಗಳು, ಹೊಸ ಪೇಂಟಿಂಗ್ಸು ಮತ್ತು ತುಂಬ ಡಿಫ್ರೆಂಟ್ ಆಗಿರೋ ಕೆಲವು ಎಕ್ಸ್ಪೀರಿಯೆನ್ಸನ್ನೆಲ್ಲ ಮಾಡಬೇಕು ಅಂತ ಇದ್ದರೆ ಈ ಒಂದು ಫ್ಲವರ್ ಶೋಗೆ ಬರ್ಬೋದು. ಅದರಲ್ಲಿ ಇಲ್ಲಿ ನಿಮಗೆ ಸ್ವಲ್ಪ ಪ್ರಾಡಕ್ಟ್ಗಳನ್ನ ಬೈ ಮಾಡೋ ಒಂದು ಆಪ್ಷನ್ ಇದೆ. ಸೊ ಅಲ್ಲಿಂದ ಈ ಕಡೆಗೆಲ್ಲನೂ ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ. ಅದರಲ್ಲಿ ಒಂದು ಸ್ಟೋರ್ ನೋಡಿದೆ, ಅದರಲ್ಲಿ ಒಂದು ಸ್ಟೋರ್ ಇದೆ ವುಡನ್ ಪ್ರಾಡಕ್ಟ್ಗಳು. ಸೊ ಅದರದ್ದು ಸ್ಪೆಸಿಫಿಕೇಷನ್ ಏನು ಅಂತ ಇವ್ರ ಹತ್ರನೇ ಕೇಳೋಣ. ನನ್ನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಹೇಳಿ, ನಾನು ನನ್ನ ವೀಡಿಯೋದಲ್ಲಿ ಚೇಂಜಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.